ಅತ್ಯಂತ ಪ್ರಮುಖ ರಾಜವಂಶಗಳ ಪೈಕಿ ಒಂದಾಗಿರ್ತಕ್ಕಂಥ ಹೊಯ್ಸಳರ ಆಳ್ವಿಕೆಗೆ ಒಳಪಟ್ಟಿದ್ದಂಥ ಸುಮಾರು 1400 ವರ್ಷಗಳಿಗೂ ಹೆಚ್ಚು ಇತಿಹಾಸವನ್ನು ಹೊಂದಿರತಕ್ಕಂಥ ಮತ್ತು ಬೆಂಗಳೂರು ಮಹಾನಗರದ ಅತ್ಯಂತ ಹಳೆಯ ಕೆರೆಗಳಲ್ಲಿ ಒಂದಾಗಿರ್ತಕ್ಕಂಥ ಐತಿಹಾಸಿಕ ಯಡಿಯೂರು ಕೆರೆಯನ್ನು ಬೆಂಗಳೂರು ಮಹಾನಗರದ ಅತ್ಯುತ್ತಮವಾದಂಥ ಪಕ್ಷಿಧಾಮವನ್ನಾಗಿ ರೂಪಿಸಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡು ಬಾನಾಡಿ ಮರಳಿಬಾ ಗೂಡಿಗೆ ಅನ್ನೋ ಯೋಜನೆಯನ್ನು ಇಲ್ಲಿ ಅನುಷ್ಠಾನಗೊಳಿಸಲಿಕ್ಕೆ 2014-15ರಿಂದ ನಾವು ಪ್ರಾರಂಭ ಮಾಡಿದ್ವಿ. ಈ ಮೊದಲು ಸುಮಾರು 59 ಪ್ರಭೇದದ ದೇಶ ವಿದೇಶಿ ಪಕ್ಷಿಗಳ ತಾಣವಾಗಿದ್ದಂಥ ಐತಿಹಾಸಿಕ ಯಡಿಯೂರು ಕೆರೆ ಇವತ್ತು ನಮ್ಮ ಎಲ್ಲ ಅಧಿಕಾರಿಗಳ ನಮ್ಮೆಲ್ಲರ ಪರಿಶ್ರಮದಿಂದ ಇವತ್ತು ರಂಗನತಿಟ್ಟು ಪಕ್ಷಿಧಾಮವನ್ನೇ ಹೋಲುವಂಥ ರೀತಿಯಲ್ಲಿ ಇವತ್ತು ಯಡಿಯೂರು ಕೆರೆಯ ಈ ಒಂದು ಪಕ್ಷಿಧಾಮ ಪರಿವರ್ತನೆ ಆಗಿರುವಂಥದ್ದು ನಮಗೆಲ್ಲ ಹೆಮ್ಮೆ ತರ್ತಕ್ಕಂಥ ವಿಷಯ. ಇಲ್ಲಿ ಯಾವ ಪಕ್ಷಿಗಳು ಈ ಒಂದು ನಮ್ಮ ಐತಿಹಾಸಿಕ ಯಡಿಯೂರು ಕೆರೆಯಲ್ಲಿ ತಮ್ಮ ಸಂತಾನಾಭಿವೃದ್ಧಿಗೋಸ್ಕರ ವಲಸೆ ಬರುತ್ತೆ ಅನ್ನೋದನ್ನು ನಮ್ಮ ಈ ಪಕ್ಷಿಗಳ ಬಗ್ಗೆ ವಿಶೇಷವಾಗಿ ತಜ್ಞರಾಗಿರ್ತಕ್ಕಂಥ ವಲ್ಲೀಶ್ ಅವರ ಒಂದು ತಂಡ ಇವತ್ತು ಈ ಎಲ್ಲ ಪಕ್ಷಿಗಳ ಚಿತ್ರಗಳನ್ನು ಛಾಯಾಚಿತ್ರಗಳನ್ನು ಸೆರೆ ಹಿಡಿದು ಇಲ್ಲಿ ಆ ಪಕ್ಷಿಗಳ ವೈಜ್ಞಾನಿಕ ಹೆಸರು ಹಾಗೆ ಆ ಪಕ್ಷಿಗಳು ಯಾವ ದೇಶದಿಂದ ವಲಸೆ ಬಂದಿದೆ ಅನ್ನೋದನ್ನು ಕೂಡ ಇಲ್ಲಿ ಅತ್ಯಂತ ಸುಂದರವಾಗಿ ಅವರು ಚಿತ್ರೀಕರಿಸಿ ಆ ಒಂದು ಎಲ್ಲ ವಿಷಯಗಳನ್ನು ಇಲ್ಲಿ ಚಿತ್ರಗಳ ಮೂಲಕ ಬಿಡಿಸುವಂಥ ಕೆಲಸ ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ವಿಶೇಷವಾಗಿ ಜನರ ಅದರಲ್ಲಿ ವಿಶೇಷವಾಗಿ ಮಕ್ಕಳ ಆಕರ್ಷಣೆಗೋಸ್ಕರ ಬೇರೆ ಬೇರೆ ದೇಶಗಳ ಪಕ್ಷಿಗಳನ್ನು ಕೂಡ ಇಲ್ಲಿ ಇರಿಸೋವಂಥ ಕೆಲಸ ಕೂಡ ಈ ಒಂದು ಬಾನಾಡಿ ಮರಳಿಬಾ ಗೂಡಿಗೆ ಯೋಜನೆಯಲ್ಲಿ ನಾವು ಅನುಷ್ಠಾನಗೊಳಿಸಿದ್ದೇವೆ. ಅಂದರೆ ನನಗೆ ತುಂಬ ಹೆಮ್ಮೆ ಅನಿಸೋದು ವಿಶ್ವದಲ್ಲೇ ಪ್ರಪ್ರಥಮ ಬಾರಿಗೆ ಇಲ್ಲಿ ಬಯೋಡೈವರ್ಸಿಟಿ ಬರ್ಡ್ಸ್ ವಾಲ್ ಮತ್ತು ಬಯೋಡೈವರ್ಸಿಟಿ ಬರ್ಡ್ಸ್ ಟವರ್ಗಳನ್ನು ಅಂತಂದರೆ ಜೈವಿಕ ವೈವಿಧ್ಯಮಯ ಪಕ್ಷಿಗಳ ಗೋಡೆ ಮತ್ತು ಜೈವಿಕ ವೈವಿಧ್ಯಮಯ ಪಕ್ಷಿಗಳ ಗೋಪುರಗಳನ್ನು ಇಲ್ಲಿ ಇಡೀ ವಿಷಯದಲ್ಲಿ ಪ್ರಪಂಚದಲ್ಲಿ ಅಂತಂದರೆ ಕೇವಲ ಏಷ್ಯಾ ಖಂಡ ಅಲ್ಲ ಅಥವಾ ಭಾರತ ದೇಶ ಅಲ್ಲ, ಇಡೀ ಪ್ರಪಂಚದಲ್ಲೇ ಪ್ರಪ್ರಥಮ ಬಾರಿಗೆ ಇಲ್ಲಿ ಆ ಒಂದು ಕಾರ್ಯವನ್ನು ಕೂಡ ನಾವು ಕಾರ್ಯರೂಪಕ್ಕೆ ತಂದಿರತಕ್ಕಂಥದ್ದು. ಅದರ ಮೂಲಕ ಬೇರೆ ಬೇರೆ ಪಕ್ಷಿಗಳು ಇಲ್ಲಿ ಶಾಶ್ವತವಾಗಿ ನೆಲೆಯೂರಲಿಕ್ಕೆ ಅವುಗಳಿಗೆ ಸಹಾಯ ಮಾಡೋ